ಹೇಗಿರುತ್ತೆ? ಒಂದು ವಿಚಿತ್ರವಾಗಿರುವಂತ ನಿಧಿನ ಹುಡ್ಕೊಂಡು ಸಮುದ್ರದ ಆಳಕ್ಕೆ ಹೋದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದೇ ಒಂದು ಫ್ಯಾಂಟಸಿ ಅಡ್ವೆಂಚರ್ ಆಗಿರುವಂತ ಮೂವಿ. ಆದ್ರೆ ಈ ನಿಧಿನ ಹುಡುಕ್ತಿರೋದು ಯಾವುದೇ ತರದ ದುಡ್ಡಿಗೋಸ್ಕರ ಅಲ್ಲ. ಹಾಗಿದ್ರೆ ಈ ನಿಧಿನ ಏನಕ್ಕೋಸ್ಕರ ಹುಡುಕ್ತಿದ್ದಾರೆ, ಯಾಕೆ ಈ ನಿಧಿ ಇಷ್ಟೊಂದು ಸ್ಪೆಷಲ್ ಹಾಗೆ ವಿಚಿತ್ರವಾಗಿದೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಸ್ಲಂಬರ್ ಲ್ಯಾಂಡ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಒಬ್ಳು ಹುಡುಗಿ ಸಮುದ್ರದಲ್ಲಿ ತೇಲ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಹಾಗೆ ಅವಳಿಗೆ ಎಚ್ಚರ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಇದೊಂದು ಕನಸು ಅಂತ. ಅಂದಂಗೆ ಈ ಹುಡುಗಿ ಹೆಸರು ನೀಮೋ. ಇವಳು ವಾಸ ಮಾಡ್ತಿರೋದು ಸಮುದ್ರದ ದಡದಲ್ಲಿರುವಂತ ಲೈಟ್ ಹೌಸ್ ನಲ್ಲಿ. ಅದೇ ಸಮಯಕ್ಕೆ ಟೌನ್ಗೆ ಹೋಗಿದ್ದಂತೆ ಇವಳ ತಂದೆ ಆಗಿರುವಂತ ಪೀಟರ್ ಫುಡ್ ಐಟಮ್ ಗಳನ್ನ ತಂದಿರ್ತಾರೆ. ಇದರಿಂದ ಇವರಿಬ್ರು ತುಂಬಾ ಖುಷಿಯಿಂದ ಜೊತೆಲಿ ಅಡಿಗೆ ಮಾಡಿ ತಿಂತಾರೆ. ಅದಾದ್ಮೇಲೆ ಪೀಟರ್ ನೀಮೋಗೆ ಬೋಟ್ ಅನ್ನ ಹೇಗೆ ಓಡಿಸೋದು ಅಂತ ಹೇಳ್ಕೊಡ್ತಾನೆ. ಅಷ್ಟೇ ಅಲ್ಲದೆ ಲೈಟ್ ಹೌಸ್ ನಲ್ಲಿರುವಂತ ಲೈಟ್ ಅನ್ನ ರಿಪೇರಿ ಮಾಡೋದನ್ನು ಕೂಡ ಹೇಳ್ಕೊಡ್ತಾನೆ. ಇದಾದ್ಮೇಲೆ ಸಂಜೆ ಆಗ್ತಿದ್ದ ಡಿನ್ನರ್ ಅನ್ನ ಮಾಡಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ಇಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಪೀಟರ್ ನೀಮೋಗೆ ಓದಿಸ್ತಿರ್ತಾನೆ. ಹೌದು, ಇವನು ನೀಮೋನ ಸ್ಕೂಲ್ಗೆ ಕಳ್ಸೋದಿಲ್ಲ, ಮನೇಲೆ ಎಜುಕೇಶನ್ ಕೊಡ್ತಿರ್ತಾನೆ. ಯಾಕೆಂತಂದ್ರೆ ನೀಮೋಗೆ ಇವಳ ತಂದೆ ರೀತಿ ಲೈಟ್ ಹೌಸ್ ಅನ್ನ ನೋಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಇವನು ಕೂಡ ಒಪ್ಕೊಂಡು ಮನೇಲೆ ಎಜುಕೇಶನ್ ಕೊಡ್ತಾ ಇವಳಿಗೂ ಕೂಡ ಲೈಟ್ ಹೌಸ್ ಅನ್ನ ಹೇಗೆ ನೋಡ್ಕೊಳ್ಳೋದು, ಹೇಗೆ ನಡೆಸೋದು ಅಂತ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾನೆ. ಇದೆಲ್ಲ ಆದ್ಮೇಲೆ ನೀಮೋ ಮಲ್ಕೊಳ್ತಿರ್ಬೇಕಾದ್ರೆ ಪೀಟರ್ ಇಲ್ಲಿಗೆ ಬಂದಾಗ ಹೇಳ್ತಾಳೆ, ನಾನೀಗ ದೊಡ್ಡ ಹುಡುಗಿ ಪಿಗ್ಗಿ ಬೇಡ, ಒಬ್ಳೆ ಮಲ್ಕೋತೀನಿ ಅಂತ. ಇದೇ ನೀಮೋಳ ಕ್ಲೋಸ್ ಫ್ರೆಂಡ್ ಪಿಗ್ಗಿ. ನಂತರ ಒಂದು ಕತೆನೆ ಹೇಳಿ ಅಂತ ಕೇಳಿದಾಗ ಪೀಟರ್ ಕೂಡ ಸರಿ ಅಂತ ಹೇಳಿ ಪ್ರತಿದಿನ ನೀಮೋಗೆ ಹೇಳು ಅಂತ ಇವನದ್ದು ಹಾಗೆ ಫ್ಲಿಪ್ ನ ಕತೆನೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ಹಾಗೆ ಫ್ಲಿಪ್ ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಅದ್ರ ಜೊತೆ ನಾವಿಬ್ರು ಗುಂಡಗಳಾಗಿ ಪ್ರತಿದಿನ ನಿಧಿನ ಹುಡ್ಕೋದಕ್ಕೆ ಅಂತ ಹೋಗ್ತಿದ್ವಿ. ಆದ್ರೆ ಒಂದು ದಿನ ಫ್ಲಿಪ್ಗೆ ಮ್ಯಾಜಿಕಲ್ ಪರ್ಲ್ ನ ಬಗ್ಗೆ ಅಂದ್ರೆ ಮ್ಯಾಜಿಕಲ್ ಮುತ್ತಿನ ಬಗ್ಗೆ ಗೊತ್ತಾಯ್ತು. ಅದನ್ನ ತಗೊಂಡ್ ಬರೋದಕ್ಕೆ ಹೋಗೋಣ ಅಂತ ಹೇಳ್ದ. ಆದ್ರೆ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆಂತಂದ್ರೆ ಆ ಮ್ಯಾಜಿಕಲ್ ಪರ್ಲ್ ಸಮುದ್ರದ ಆಳದಲ್ಲಿ ಇರೋದು. ಆದ್ರೆ ಫ್ಲಿಪ್ 2 ಸಲ ಟ್ಯಾಪ್ ಮಾಡ್ಬಿಟ್ಟ. ಅಂದ್ರೆ 2 ಸಲ ಟ್ಯಾಪ್ ಮಾಡಿದ್ರೆ ಅದೊಂದು ಪ್ರಾಮಿಸ್ ತರ. ಆ ರೀತಿ ಮಾಡಿದ್ಮೇಲೆ ಯಾವುದೇ ಕೆಲಸ ಇದ್ರೂ ಒಪ್ಕೊಳ್ಳೇಬೇಕು. ಸರಿ, ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಹಾಗೆ ಫ್ಲಿಪ್ ಒಂದು ಬೋಟ್ ನಲ್ಲಿ ಸಮುದ್ರಕ್ಕೆ ಬಂದು ತಲುಪ್ತೋ. ಆದ್ರೆ ಅವತ್ತು ಸಮುದ್ರದಲ್ಲಿ ದೊಡ್ಡ ಚಂಡಮಾರುತ ಬಂದ್ಬಿಟ್ಟಿತ್ತು. ಇದರಿಂದ ಅಲೆಗಳು ಬಂದು ನನಗೆ ಹೊಡಿತಿದ್ದಂಗೆನೆ ಸಮುದ್ರದ ಆಳಕ್ಕೆ ಬಂದ್ಬಿಟ್ಟೆ. ಅಲ್ಲಿ ನೋಡಿದ್ರೆ ಒಂದು ಗುಂಡಿ ಇತ್ತು. ಆ ಗುಂಡಿ ಒಳಗಡೆ ಬಂದು ನೋಡಿದ್ರೆ ಆ ಜಾಗದಲ್ಲಿ ಯಾವುದೇ ತರದ ಮೀನುಗಳು ಇರ್ಲಿಲ್ಲ. ಇದ್ದಿದ್ದು ಬರೀ ಅಸ್ಥಿ ಪಂಜರಗಳು ಅಷ್ಟೇ. ಅದೇ ಜಾಗದಲ್ಲಿ ನನಗೆ ಆ ಮ್ಯಾಜಿಕಲ್ ಪರ್ಲ್ ಕೂಡ ಕಾಣಿಸಿ ಇನ್ನೇನು ಎತ್ಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ತುಂಬಾ ಭಯಂಕರವಾಗಿರುವಂತ ಒಂದು ಮಾನ್ಸ್ಟರ್ ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತು ಅಂತ ಇವನು ಕತೆನೆ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಫೋನ್ ಬಂದ್ಬಿಡುತ್ತೆ. ಆಕ್ಚುಲಿ ಪೀಟರ್ ನ ಫ್ರೆಂಡ್ ಆಗಿರುವಂತ ಲೋಪಸ್ ಅನ್ನೋ ಒಬ್ಬ ವ್ಯಕ್ತಿ ಸಮುದ್ರದ ಮಧ್ಯದಲ್ಲಿ ಸಿಗಾಕೋಬಿಟ್ಟಿದ್ದಾನೆ. ಆದ್ರಿಂದ ಅವನನ್ನ ಕಾಪಾಡಿ ಕರ್ಕೊಂಡ್ ಬರ್ತೀನಿ, ನೀನ್ ಮನೇಲಿ ಸೇಫ್ ಆಗಿರು ಅಂತ ನೀಮೋಗೆ ಹೇಳಿ ಪೀಟರ್ ಹೋಗ್ತಾನೆ. ಅವನು ಹೋಗ್ತಿದ್ದಂಗೆನೆ ಕತೆನ ಕೇಳಿ ಅವಳಿಗೆ ತುಂಬಾ ಭಯ ಆಗಿ ಪಿಗ್ಗಿನ ತಪ್ಕೊಂಡು ಮಲ್ಕೋತಾಳೆ. ಆದ್ರೆ ಅವಳು ಮಲ್ಕೊಂಡು ಸ್ವಲ್ಪ ಹೊತ್ತಾಗ್ತಿದ್ದಂಗೆನೆ ಈ ಜಾಗ ಎಲ್ಲ ಫ್ರೀಸ್ ಆಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಏನಾಗಿರ್ಬೋದು ಅಂತ ಇವಳು ಕೆಳಗಡೆ ಬಂದು ನೋಡಿದ್ರೆ ಎಲ್ಲಾ ಜಾಗನೂ ಸಂಪೂರ್ಣವಾಗಿ ಫ್ರೀಸ್ ಆಗೋಗಿರುತ್ತೆ. ಹಾಗೆ ಬಾಕ್ಲನ್ನ ತೆಗೆದು ನೋಡಿದ್ರೆ ಒಂದು ಚಂಡಮಾರುತ ಬಂದ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇವಳೊಂದು ಅಲೆಗೆ ಸಿಗಾಕೋಬಿಡ್ತಾಳೆ. ಹಾಗೆ ಲೈಟ್ ಹೌಸ್ ಕೂಡ ಸರ್ವನಾಶ ಆಗೋಗುತ್ತೆ. ಹೀಗೆ ಇವಳು ಸಮುದ್ರದಲ್ಲಿ ಮುಳುಗ್ತಿರ್ಬೇಕಾದ್ರೆ ಇವಳ ತಂದೆಯ ಬೋಟ್ ಇವಳಿಗೆ ಕಾಣಿಸುತ್ತೆ. ಇದರಿಂದ ಇವಳ ತಂದೆ ಇವಳನ್ನ ಕಾಪಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವಳಿಗೆ ನಿದ್ದೆಯಿಂದ ಎಚ್ಚರ ಆಗೋಗುತ್ತೆ. ನಂತರ ಬೋಟ್ ನ ಸೌಂಡ್ ಕೇಳಿಸ್ತು ಅಂತ ಹೊರಗಡೆ ಬಂದು ನೋಡಿದ್ರೆ ಇವಳಿಗೆ ಪರಿಚಯ ಇರುವಂತ ಪೀಟರ್ ನ ಫ್ರೆಂಡ್ ಆಗಿರುವಂತ ಕಾರ್ಲಾ ಹೇಳ್ತಾಳೆ, ನಿನ್ ತಂದೆ ಬದುಕಿಲ್ಲ, ಸಮುದ್ರದಲ್ಲಿ ಎಲ್ಲೋ ಕಳೆದೋಗಿದ್ದಾನೆ ಅಂತ. ಇದಾದ್ಮೇಲೆ ಕಾರ್ಲಾ ಪೀಟರ್ ನ ತಮ್ಮ ಆಗಿರುವಂತ ಫಿಲಿಪ್ ಗೆ ವಿಷಯನ ಹೇಳಿ ಈಗ ನೀಮೋನ ಕರ್ಕೊಂಡೋಗಿ ನೀನೇ ಸಾಕ್ಬೇಕು, ಅವಳಿಗೆ ಇನ್ಯಾರು ಇಲ್ಲ ಅಂತ. ಆದ್ರೆ ನೀಮೋ ಮಾತ್ರ ನಾನು ಒಬ್ಳೆ ಲೈಟ್ ಹೌಸ್ ನಲ್ಲಿ ಇರ್ತೀನಿ, ನನ್ ತಂದೆ ಎಲ್ಲಾ ಟ್ರೈನಿಂಗ್ ನಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲ, ನಿನ್ ಕೈಲಿ ಆಗೋದಿಲ್ಲ, ನೀನು ಫಿಲಿಪ್ ನ ಜೊತೆ ಹೋಗ್ಲೇಬೇಕು ಅಂತ ಕಾರ್ಲಾ ಅರ್ಥ ಮಾಡಿಸ್ತಾಳೆ. ನಂತರ ಪೀಟರ್ಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಹಾಗೆ ನೀಮೋನ ಕರ್ಕೊಂಡು ಹೋಗೋದಕ್ಕೆ ಪೀಟರ್ ನ ತಮ್ಮ ಆಗಿರುವಂತ ಫಿಲಿಪ್ ಕೂಡ ಬಂದಿರ್ತಾನೆ. ಪೀಟರ್ಗೆ ಆ ರೀತಿ ಆಗಿದ್ರಿಂದ ನನಗೂ ಕೂಡ ತುಂಬಾ ದುಃಖ ಇದೆ ಅಂತ ಹೇಳಿ ನೀಮೋನ ಕರ್ಕೊಂಡು ಅಲ್ಲಿಂದ ಸಿಟಿಗೆ ಬರ್ತಾನೆ. ಸಿಟಿಲಿ ಒಂದು ಲಕ್ಸುರಿಯಸ್ ಆಗಿರುವಂತ ಇವನ ಮನೆ ಇರುತ್ತೆ. ಆದ್ರೆ ನೀಮೋ ಮಾತ್ರ ತುಂಬಾ ಹೆದರ್ಕೊಂಡಿರ್ತಾಳೆ. ಈ ಜಾಗ ಇವಳಿಗೆ ವಸ್ತು, ಹಾಗೆ ಇವಳು ಒಂಟಿ ಅಂತ ಇವಳಿಗೆ ಅನ್ನಿಸ್ತಿರುತ್ತೆ. ಇದಾದ್ಮೇಲೆ ಫಿಲಿಪ್ ನೀಮೋ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇವನು ಕಲೆಕ್ಟ್ ಮಾಡಿ ಇಟ್ಟಿರುವಂತ ಡೋರ್ ನಾಬ್ಸ್ ಗಳನ್ನ ತೋರಿಸ್ತಿರ್ತಾನೆ. ಡೋರ್ ನಾಬ್ ಅಂತಂದ್ರೆ ಬೇರೆ ಏನು ಅಲ್ಲ, ಚಿಲ್ಕಗಳು. ಹೌದು, ಒಂದೊಂದು ಡೋರ್ ನಾಬ್ ಗಳ ಕಂಪನಿ ಇರುತ್ತೆ. ಆಕ್ಚುಲಿ ಫಿಲಿಪ್ಗೆ ಮಕ್ಕಳ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಇವನು ಕೂಡ ಜೀವನದಲ್ಲಿ ಒಂಟಿನೇ. ನಂತರ ಇವಳಿಗೆ ಇವಳ ರೂಮ್ ಅನ್ನ ತೋರಿಸಿ ಮಲ್ಕೊಳ್ಳೋದಕ್ಕೆ ಹೇಳಿ ಹೋಗ್ತಾನೆ. ಆಗ ನೀಮೋ ನೋಡ್ತಾಳೆ ಲೈಟ್ ಹೌಸ್ ನಲ್ಲಿ ಇದ್ದಂತೆ ಇವಳ ವಸ್ತುಗಳನ್ನೆಲ್ಲ ಫಿಲಿಪ್ ತಗೊಂಡ್ ಬಂದಿರ್ತಾನೆ. ಇದಾದ್ಮೇಲೆ ನೀಮೋ ಮಲ್ಗಿ ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಆದಾಗ ನೋಡ್ತಾಳೆ ಇವಳ ಫ್ರೆಂಡ್ ಪಿಗ್ಗಿಗೆ ಜೀವ ಬಂದ್ಬಿಟ್ಟಿರುತ್ತೆ. ಇದನ್ನ ಇವಳು ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವಳು ಮಲ್ಗಿರುವಂತ ಬೆಡ್ಗೂ ಕೂಡ ಕಾಲುಗಳು ಬಂದು ಅದು ಇವಳನ್ನ ಸೀದಾ ಬಿಲ್ಡಿಂಗ್ ಇಂದ ಹೊರಗಡೆ ಕರ್ಕೊಂಡ್ ಬರುತ್ತೆ. ಹೀಗೆ ರೋಡ್ ನಲ್ಲೆಲ್ಲ ನಡೀತಾ ನಡೀತಾ ಸಮುದ್ರದ ಒಳಗಡೆನೂ ಕೂಡ ಬಂದ್ಬಿಡ್ತಾರೆ. ನಂತರ ಇಲ್ಲಿಂದ ಇವರು ಲೈಟ್ ಹೌಸ್ ಕಡೆಗೆ
ಕಡೆಗೆ ಹೋಗ್ತಿರ್ತಾರೆ. ಇದನ್ನೆಲ್ಲ ನೋಡಿ ನೀಮೋಗಂತೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಯಾವಾಗ ಇವಳು ಲೈಟ್ ಹೌಸ್ ಹತ್ರ ಬರ್ತಾಳೋ ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ಪಕ್ಷಿಗಳೆಲ್ಲ ಇರ್ತವೆ. ಹಾಗೆ ಫೋಟೋ ಫ್ರೇಮ್ ನಲ್ಲಿರುವಂತ ಶಿಪ್ ಕೂಡ ಅಲುಗಾಡ್ತಿರುತ್ತೆ. ನಂತರ ಮೇಲೆ ಏನೋ ಸೌಂಡ್ ಕೇಳಿಸ್ತು. ಇವಳ ತಂದೆ ಇರ್ಬೋದು ಅಂತ ಇವಳು ಬಂದು ನೋಡಿದ್ರೆ ಈ ಜಾಗದಲ್ಲಿ ಒಬ್ಬ ತುಂಬಾ ವಿಚಿತ್ರವಾಗಿರುವಂತ ವ್ಯಕ್ತಿ ಇರ್ತಾನೆ. ಮೊದ್ಲು ಒಬ್ರನ್ನೊಬ್ರು ನೋಡಿ ಇಬ್ರು ಕೂಡ ಹೆದರ್ಕೊಬಿಡ್ತಾರೆ. ನಂತರ ನೀಮೋ ಇವನ ಹತ್ರ ಬಂದು ನೀನ್ ಯಾರು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ ನನ್ನ ಹೆಸರು ಫ್ಲಿಪ್ ಅಂತ. ನಿನ್ ತಂದೆ ತೀರೋಗಿರುವಂತ ವಿಷಯ ಗೊತ್ತಾಯ್ತು, ನಿನ್ನ ಮಾತಾಡ್ಸ್ಕೊಂಡು ಹಾಗೆ ನನ್ಗೆ ಬೇಕಾಗಿರುವಂತ ಒಂದು ಮ್ಯಾಪ್ ಈ ಮನೇಲಿದೆ, ಅದನ್ನ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ. ಫ್ಲಿಪ್ ಅನ್ನೋ ಹೆಸರನ್ನ ಕೇಳ್ತಿದ್ದಂಗೆ ಇವಳಿಗೆ ಅರ್ಥ ಆಗೋಗುತ್ತೆ. ಇವಳ ತಂದೆ ಪೀಟರ್ ಹೇಳ್ತಿದ್ನಲ್ಲ ನಾನು ಹಾಗೆ ಫ್ಲಿಪ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು ಅಂತ, ಅವನೇ ಇವನು. ನನಗೆ ಮ್ಯಾಪ್ ಬೇಕು ಅಂತ ಇವನು ಹೇಳ್ತಿರ್ತಾನೆ. ಆದ್ರೆ ಯಾವ ಮ್ಯಾಪ್ ಎಲ್ಲಿದೆ ಅಂತ ಏನು ಕೂಡ ಇವಳಿಗೆ ಗೊತ್ತಿರೋದಿಲ್ಲ. ಇವಳಿಗೆ ಬೇಕಾಗಿರೋದು ಒಂದೇ, ಇವಳು ಮತ್ತೆ ಇವಳ ತಂದೆನ ನೋಡ್ಬೇಕು, ಮಾತಾಡ್ಬೇಕು ಅಂತ. ಆಗ ಫ್ಲಿಪ್ ಕೂಡ ಹೇಳ್ತಾನೆ ಹೌದು ಸಾಧ್ಯ ಇದೆ, ನನ್ಗೆ ಆ ಮ್ಯಾಪ್ ಸಿಕ್ಕಿದ್ರೆ ನೀನು ನಿನ್ ತಂದೆನ ನೋಡ್ಬೋದು, ಮಾತಾಡ್ಬೋದು ಅಂತ. ಆದ್ರೆ ಮ್ಯಾಪ್ ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ ಅಂತಂದಾಗ ನೀನ್ ಅದನ್ನ ಹುಡುಕು, ಈಗ ಎದ್ದೋಳು ಅಂತ ಟೈಮ್ ಬಂದಿದೆ ಅಂತ ಇವಳನ್ನ ಮೇಲಿಂದ ಕೆಳಗಡೆ ತಳ್ತಿದ್ದಂಗೆನೆ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಹೌದು ಇದೊಂದು ಕನ್ಸೆ, ಆದ್ರೆ ಇದು ಕನ್ಸಿಗಿಂತ ರಿಯಲ್ ಅಂತ ಅನ್ನಿಸ್ತಿರುತ್ತೆ. ಆಗ ಇಲ್ಲಿಗೆ ಫಿಲಿಪ್ ಬಂದಾಗ ಇವನನ್ನ ಕೇಳ್ತಾಳೆ ನಿಮ್ಗೆ ಯಾವ ತರದ ಕನ್ಸುಗಳು ಬರ್ತವೆ ಅಂತ. ಆಗ ಇವನು ಕೂಡ ನನಗೆ ಕನ್ಸುಗಳು ಬರೋದಿಲ್ಲ, ಕನ್ಸುಗಳು ಬಂದು ಎಷ್ಟೋ ವರ್ಷಗಳಾಗೋಯ್ತು ಅಂತ ಹೇಳ್ತಾನೆ. ನಂತರ ಫಿಲಿಪ್ ಇವಳನ್ನ ಸೇರ್ಸೋದಕ್ಕೆ ಅಂತ ಒಂದು ದೊಡ್ಡ ಸ್ಕೂಲ್ಗೆ ಕರ್ಕೊಂಡ್ ಬಂದು ಇಲ್ಲಿರುವಂತ ಒಬ್ರು ಟೀಚರ್ಗೆ ಹೇಳ್ತಿರ್ತಾನೆ ನನಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಸ್ವಲ್ಪ ನೀವೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದಕ್ಕೆ ಇವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನಂತರ ಟೀಚರ್ ನೀಮೋನ ಕ್ಲಾಸ್ಗೆ ಕರ್ಕೊಂಡ್ ಬಂದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ಜಮಾಲ್ ಅನ್ನೋ ಒಬ್ಬ ಹುಡುಗ ಬರ್ತಾನೆ. ಜಮಾಲ್ ನೀಮೋನ ಫ್ರೆಂಡ್ ಮಾಡ್ಕೊಂಡು ಹಾಗೆ ಇವಳಿಗೆ ಹೇಳ್ತಿರ್ತಾನೆ ಈ ಸ್ಕೂಲ್ ಒಂಥರ ಚೆನ್ನಾಗಿದೆ, ಒಂದೇ ಒಂದು ಮೊಬೈಲ್ ಆಪ್ ಇಂದ ನಾವು ಕಂಟ್ರೋಲ್ ಮಾಡಬಹುದು, ನಮ್ಗೆ ಯಾವತ್ತು ರಜಾ ಬೇಕು ಬೇಡ ಅಂತ. ಇದಾದ್ಮೇಲೆ ಹೇಳ್ತಾನೆ ನೀನು ಕೂಡ ನಮ್ ಜೊತೆ ಬಾ, ನನ್ ಫ್ರೆಂಡ್ಸ್ ಗಳ ಜೊತೆ ಊಟ ಮಾಡು ಅಂತ. ಆದ್ರೆ ಇವಳು ಮಾತ್ರ ಸಪರೇಟ್ ಆಗಿರೋದಕ್ಕೆ ಇಷ್ಟಪಡ್ತಾಳೆ. ನಂತರ ಮನೆಗ್ ಬಂದಾಗ ಫಿಲಿಪ್ ಮತ್ತೊಂದ್ಸಲ ಇವಳ ಹತ್ರ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಈಗ್ಲೂ ಕೂಡ ಇವನಿಗೆ ಮಕ್ಳ ಹತ್ರ ಹೇಗೆ ನೈಸ್ ಆಗಿ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಸರಿ ಅಂತ ಇವಳು ಮಲಗಿರ್ಬೇಕಾದ್ರೆ ಕನ್ಸ್ನಲ್ಲಿ ಪಿಗ್ಗಿ ಇವಳ ವಸ್ತುಗಳಿರುವಂತ ಬಾಕ್ಸ್ ನಲ್ಲಿ ಒಂದು ಫೋಟೋ ಫ್ರೇಮ್ ಅನ್ನ ತೋರಿಸುತ್ತೆ. ಅದಕ್ಕೆ ಇವಳು ನಿದ್ದೆಯಿಂದ ಇದ್ದು ಆ ಬಾಕ್ಸ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ಫೋಟೋ ಫ್ರೇಮ್ ಇರುತ್ತೆ. ಇದನ್ನ ಓಪನ್ ಮಾಡಿದಾಗ್ಲೇ ಇವಳಿಗೆ ಗೊತ್ತಾಗೋದು ಇದು ಫೋಟೋ ಅಲ್ಲ, ಒಂದು ಮ್ಯಾಪ್ ಅಂತ. ಹೌದು ಇದೇ ಮ್ಯಾಪ್ ನ ಬಗ್ಗೆ ಫ್ಲಿಪ್ ಹೇಳ್ತಿದ್ದು. ನಂತರ ಫಿಲಿಪ್ ಇವಳನ್ನ ಸ್ಕೂಲ್ಗೆ ಬಿಡೋದಕ್ಕೆ ಬಂದಾಗ ನಾನು ಸ್ಕೂಲ್ ಆಪ್ ನ ಸ್ವಲ್ಪ ಚೆಕ್ ಮಾಡ್ಬೇಕು ಕೊಡಿ ಅಂತ ಈಸ್ಕೊಂಡು 2 ವಾರಗಳ ಕಾಲ ಸ್ಕೂಲ್ ನಲ್ಲಿ ರಜಾ ಬೇಕು ಅಂತ ಅಪ್ಲೈ ಮಾಡ್ಕೊಬಿಡ್ತಾಳೆ. ಆದ್ರೆ ಇದು ಫಿಲಿಪ್ ಮಾತ್ರ ಗೊತ್ತೇ ಇರೋದಿಲ್ಲ. ಇದಾದ್ಮೇಲೆ ಇವಳು ಸ್ಕೂಲ್ ನ ಬೇಸ್ಮೆಂಟ್ ಗೆ ಬಂದು ಎಲ್ಲಾ ತಯಾರನ್ನು ಮಾಡ್ಕೊಂಡು ಇವಳಿಗೆ ಸಿಕ್ಕಿರುವಂತ ಮ್ಯಾಪ್ ನು ಕೂಡ ಹಿಡ್ಕೊಂಡು ಮಲ್ಕೋತಿದ್ದಂಗೆನೆ ಕನಸಿನ ಪ್ರಪಂಚದಲ್ಲಿ ಎಚ್ಚರ ಆಗುತ್ತೆ. ಇಲ್ಲಿ ನೋಡಿದ್ರೆ ಆ ಮ್ಯಾಪ್ ನ ಹುಡುಕ್ತಾ ಫ್ಲಿಪ್ ಇಡೀ ಮನೆನೆಲ್ಲ ನಾಶ ಮಾಡ್ಬಿಟ್ಟಿರ್ತಾನೆ. ಆದ್ರಿಂದ ನನಗೆ ಮ್ಯಾಪ್ ಸಿಕ್ತು ಅಂತ ಹೇಳಿ ಮತ್ತೊಂದು ವಿಷಯನ ಕೇಳ್ತಾಳೆ ನೀನು ಈ ಮ್ಯಾಪ್ ನ ಬಗ್ಗೆ ನನ್ಗೆ ಕನ್ಸಲ್ಲಿ ಹೇಳಿತ್ತು, ನಿಜವಾದ ಪ್ರಪಂಚದಲ್ಲಿ ನನಗೆ ಹೇಗ್ ಸಿಕ್ತು ಅಂತ. ಇದರಿಂದ ಇವನು ಕೂಡ ಹೇಳ್ತಿರ್ತಾನೆ ಮನುಷ್ಯರ ಪ್ರಪಂಚ ಹಾಗೆ ಕನಸಿನ ಪ್ರಪಂಚ ಎರಡು ಕೂಡ ಕನೆಕ್ಟ್ ಆಗಿದೆ ಅಂತ. ಆಗ ಇವಳು ಹೇಳ್ತಾಳೆ ಮ್ಯಾಪ್ ನ ತಂದ್ಕೊಟ್ರೆ ನನ್ನ ತಂದೆ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಿದ್ದಲ್ಲ ಅಂತ. ಈಗ ಇವನು ಈ ಮ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡು ಮ್ಯಾಜಿಕಲ್ ಮುತ್ತುಗಳನ್ನು ಹುಡ್ಕೊಂಡು ಹೋಗ್ತಿದ್ದಾನೆ. ಅದೇ ಮೂವಿಯ ಮೊದಲಲ್ಲಿ ಪೀಟರ್ ಹೇಳ್ತಿದ್ನಲ್ಲ ನಮ್ಗೆ ಮ್ಯಾಜಿಕಲ್ ಮುತ್ತುಗಳು ಸಮುದ್ರದ ಆಳದಲ್ಲಿ ಇತ್ತು ಅಂತ ಗೊತ್ತಾಗಿತ್ತು, ಅದನ್ನ ಹುಡ್ಕೊಂಡು ಹೋಗಿದ್ವಿ ಅಂತ. ಅದೇ ಮುತ್ತುಗಳನ್ನು ಹುಡ್ಕೊಂಡು ಈಗ ಫ್ಲಿಪ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ನೀಮೋನು ಕೂಡ ಇವನು ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಯಾಕೆಂತಂದ್ರೆ ಆ ಮುತ್ತುಗಳು ಸಿಕ್ಕಿದ್ರೆ ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ. ಆಗ ನೀಮೋ ಸತ್ತೋಗಿರುವಂತ ಅವಳ ತಂದೆ ಜೊತೆ ಮಾತಾಡ್ಬೋದು ಅಂತ. ನಂತರ ಇವನು ಈ ಮ್ಯಾಪ್ ಅನ್ನ ಇವಳಿಗೆ ತೋರಿಸ್ತಾ ಹೇಳ್ತಾನೆ ಈ ಮ್ಯಾಪ್ ಬೋಸ್ ಅನ್ನೋ ಒಂದು ಏಜೆನ್ಸಿಗೆ ಸೇರಿರೋದು. ಈ ಪ್ರಪಂಚದಲ್ಲಿ ಯಾರೇ ಕನ್ಸ್ ಕಂಡ್ರು ಅವ್ರು ಯಾವ ತರ ಕನ್ಸ್ ಕಾಣ್ಬೇಕು ಅಂತ ಡಿಸೈಡ್ ಮಾಡೋದು ಈ ಬೋಸ ಏಜೆನ್ಸಿನೇ. ಆದ್ರೆ ಅವರು ಸಮುದ್ರದ ಆಳದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ನಾವ್ ಏನೇ ಬೇಡ್ಕೊಂಡ್ರು ಅದನ್ನ ನೆರವೇರಿಸುವಂತ ಮ್ಯಾಜಿಕಲ್ ಮುತ್ತು ಇರೋದು ಆ ಸಮುದ್ರದ ಆಳದಲ್ಲೇ ಅಂತ. ಆದ್ರೆ ಆ ಮುತ್ತುಗಳನ್ನ ಹುಡ್ಕೊಂಡು ಹೋಗೋದು ಅಷ್ಟೊಂದು ಈಸಿ ಅಲ್ಲ. ಅವುಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬೇರೆ ಬೇರೆ ಜನರ ಕನ್ಸನ್ನ ದಾಟಿ ಹೋಗ್ಬೇಕು. ಈಗ ನೀಮೋ ಇವಳ ಈ ಕನ್ಸ್ನಲ್ಲಿ ಅಕಸ್ಮಾತ್ ಸತ್ತೋದ್ರೆ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಆದ್ರೆ ಬೇರೆಯವರ ಕನ್ಸಿಗೆ ಹೋಗಿ ಅಲ್ಲೇನಾದ್ರೂ ಸತ್ತೋದ್ರೆ ನಿಜ ಜೀವನದಲ್ಲೂ ಕೂಡ ಸತ್ತೋಗ್ತಾಳೆ. ಇಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಇವರಿಬ್ರು ಆ ಮುತ್ತುಗಳನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ನಂತರ ಇಲ್ಲೇ ಅವ್ರಿಗೊಂದು ಡೋರ್ ಕಾಣಿಸಿ ಒಳಗಡೆ ಬಂದು ನೋಡಿದ್ರೆ ಈ ಜಾಗ ಒಂದು ಮ್ಯಾಜಿಕಲ್ ಪ್ಯಾಲೇಸ್ ನ ರೀತಿ ಇರುತ್ತೆ. ಎಲ್ಲಿ ನೋಡಿದ್ರು ಚಿಟ್ಟೆಗಳೇ. ಹೇಳಬೇಕು ಅಂತಂದ್ರೆ ಈಗ ಇವರಿಬ್ರು ಮತ್ತೊಬ್ಬರ ಡ್ರೀಮ್ ನ ಒಳಗಡೆ ಎಂಟರ್ ಆಗಿದ್ದಾರೆ. ಇದೇ ಸಮಯದಲ್ಲಿ ನಮ್ಗೆ ತೋರಿಸ್ತಾರೆ ಫ್ಲಿಪ್ ನ ಹುಡ್ಕೊಂಡು ಬೋಸ ಏಜೆನ್ಸಿಯಿಂದ ಏಜೆಂಟ್ ಗ್ರೀನ್ ಅನ್ನೊಬ್ರು ಲೇಡಿ ಬಂದಿರ್ತಾರೆ. ಇಲ್ಲಿ ಇವರಿಬ್ರು ಈ ಸುಂದರವಾಗಿರುವಂತ ಜಾಗನ ನೋಡ್ತಿರ್ಬೇಕಾದ್ರೆ ಇಲ್ಲೇ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇದೇ ಹುಡುಗಿಯ ಡ್ರೀಮ್ ನ ಒಳಗಡೆ ಇವರಿಬ್ರು ಬಂದಿರೋದು. ಹೀಗೆ ಫ್ಲಿಪ್ ಆ ಹುಡುಗಿ ಜೊತೆ ಡ್ಯಾನ್ಸ್ ಅನ್ನ ಮಾಡ್ತಾ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಜಾಗದಲ್ಲೆಲ್ಲ ಕತ್ಲು ಆವರಿಸೋದಕ್ಕೆ ಶುರುವಾಗುತ್ತೆ. ಏನಾಗ್ತಿದೆ ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಏಜೆಂಟ್ ಗ್ರೀನ್ ಇಲ್ಲಿಗೆ ಬಂದು ಸರೆಂಡರ್ ಆಗು, ಹಾಗೆ ನಿನ್ನ ಹತ್ರ ಇರುವಂತ ಮ್ಯಾಪ್ ಅನ್ನ ಕೊಟ್ಬಿಡು ಅಂತ ಫ್ಲಿಪ್ ಗೆ ಹೇಳ್ತಾರೆ. ಆದ್ರೆ ಅಷ್ಟೊತ್ತಿಗೆ ನೈಟ್ ಮೇರ್ ಅನ್ನೋ ಮಾನ್ಸ್ಟರ್ ಇವರನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಇದರಿಂದ ನೀಮೋ ಹಾಗೆ ಫ್ಲಿಪ್ ತುಂಬಾ ಕಷ್ಟಪಟ್ಟು
ಮತ್ತೊಂದು ಡೋರ್ ಅನ್ನು ಓಪನ್ ಮಾಡ್ಕೊಂಡು ಇನ್ನೊಬ್ಬರ ಡ್ರೀಮ್ ನ ಒಳಗಡೆ ಎಂಟರ್ ಆಗ್ತಾರೆ. ಆಗ ಫ್ಲಿಪ್ ಇವಳಿಗೆ ಹೇಳ್ತಿರ್ತಾನೆ, ನೀನು ತುಂಬಾ ಹೆದರ್ಕೊಂಡಿದ್ಯಾ, ನಿನ್ನ ಭಯನ ಫಾಲೋ ಮಾಡ್ಕೊಂಡೆ ನೈಟ್ ಮೇರ್ ನಮ್ಮ ಹತ್ರ ಬಂದು ತಲುಪಿರೋದು ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನೀಮೋ ಮಾಯ ಆಗೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ನಿಜವಾದ ಪ್ರಪಂಚದಲ್ಲಿ ಇವಳಿಗೆ ಎಚ್ಚರ ಆಗೋಗುತ್ತೆ. ನೋಡಿದ್ರೆ ಇಲ್ಲಿಗೆ ಜಮಾಲ್ ಬಂದಿರ್ತಾನೆ. ನೀನ್ ಯಾಕೆ ಇಲ್ಲಿದ್ಯಾ ಅಂತ ಕೇಳಿದಾಗ ಇವಳು ಕೂಡ ಎಲ್ಲಾನು ಹೇಳ್ತಾಳೆ. ನಾನು ಆಪ್ ಅನ್ನ ಯೂಸ್ ಮಾಡ್ಕೊಂಡು 2 ವಾರ ರಜಾನ ತಗೊಂಡೆ. ಸ್ಕೂಲ್ ನವರಿಗೆ ಅನ್ನಿಸ್ತಿದೆ ನಾನು ಮನೇಲಿ ಇದ್ದೀನಿ ಅಂತ, ಹಾಗೆ ಫಿಲಿಪ್ಗೆ ಅನ್ನಿಸ್ತಿದೆ ನಾನು ಸ್ಕೂಲ್ ನಲ್ಲಿ ಇದ್ದೀನಿ ಅಂತ. ಪ್ಲೀಸ್ ನಾನು ಇಲ್ಲಿರುವಂತ ವಿಷಯನ ಯಾರಿಗೂ ಕೂಡ ಹೇಳ್ಬೇಡ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ಫಿಲಿಪ್ ಇವಳನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಮೊದ್ಲು ಇವಳನ್ನ ಒಂದು ಜಾಕೆ ಕರ್ಕೊಂಡು ಬಂದು ಸರ್ಪ್ರೈಸ್ ಅಂತ ಒಂದು ಬೋಟ್ ಅನ್ನ ತೋರಿಸ್ತಾನೆ. ಆಕ್ಚುಲಿ ಬೋಟ್ ಬೇರೆ ಯಾವ್ದು ಅಲ್ಲ, ಇವಳು ಹಾಗೆ ಇವಳ ತಂದೆ ಇಬ್ರು ಕೂಡ ಬೋಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ರಲ್ಲ ಅದೇ ಬೋಟ್ ಇದು. ಆದ್ರೆ ಇವಳು ಮಾತ್ರ ಈ ಬೋಟ್ ನನಗೆ ಬೇಡ, ಇದ್ರೊಳಗಡೆ ಇದ್ರೆ ಯಾವಾಗ್ಲೂ ನನ್ನ ತಂದೆ ನನಗೆ ನೆನಪು ಬರ್ತಾರೆ ಅಂತ ಹೇಳಿ ವಾಪಸ್ ಲೈಟ್ ಹೌಸ್ ಹತ್ರನೇ ಕಳಿಸ್ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಮನೆಗ್ ಬಂದ್ಮೇಲೆ ಊಟ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಬುದ್ಧಿ ಹೇಳ್ತಿರ್ತಾನೆ, ನೀನು ನಿನ್ ತಂದೆನೇ ನೆನಪಲ್ಲಿ ಇಟ್ಕೊಂಡು ಇಡೀ ಜೀವನನ ಕಳೆಯೋದಕ್ಕಾಗೋದಿಲ್ಲ, ಅದನ್ನ ಮರ್ತು ಜೀವನದಲ್ಲಿ ಮುಂದೆ ಸಾಗ್ಬೇಕು ಅಂತ. ಆದ್ರೆ ಅದಕ್ಕೆ ಇವಳು ಮಾತ್ರ ರೆಡಿ ಆಗಿರೋದಿಲ್ಲ. ಅದಕ್ಕೆ ಕೋಪ ಮಾಡ್ಕೊಂಡು ರೂಮ್ ನಲ್ಲಿ ಬಂದು ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ, ನಿದ್ದೆ ಬರೋದಿಲ್ಲ. ಹಾಗೆ ಇವಳಿಗೆ ಸಮಾಧಾನ ಮಾಡೋದಕ್ಕೆ ಫಿಲಿಪ್ ಬಂದಾಗ ಕತೆ ಹೇಳೋದಕ್ಕೆ ಹೇಳ್ತಾಳೆ. ಸರಿ ಅಂತ ಇವನು ಕೂಡ ಯಾವ್ದೋ ಒಂದು ಕತೆನೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದನ್ನ ಕೇಳ್ತಾ ಕೇಳ್ತಾ ಇವಳು ನಿದ್ದೆಗೆ ಜಾರ್ ಬಿಡ್ತಾಳೆ. ಇದಾದ್ಮೇಲೆ ಡ್ರೀಮ್ ವರ್ಲ್ಡ್ ನಲ್ಲಿ ಎಚ್ಚರ ಆದಾಗ ನೋಡ್ತಾಳೆ ಫ್ಲಿಪ್ ಇನ್ನೂ ಕೂಡ ಇಲ್ಲೇ ಇರ್ತಾನೆ. ಅದಕ್ಕೆ ಮೊದ್ಲು ಇವಳ ಹತ್ರ ಬಂದು ಮ್ಯಾಪ್ ಅನ್ನ ಕಿತ್ಕೋತಾನೆ. ನೀನು ಈ ರೀತಿ ಎಚ್ಚರ ಆಗಿ ಬಿಟ್ಟು ಹೋಗೋದಾದ್ರೆ ನಿನ್ನ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ. ಇದರಿಂದ ಇವಳು ರಿಕ್ವೆಸ್ಟ್ ಮಾಡ್ಕೋತಾಳೆ, ಇನ್ಮೇಲೆ ಈ ರೀತಿ ಆಗೋದಿಲ್ಲ, ನನ್ನೂ ಕೂಡ ಕರ್ಕೊಂಡು ಹೋಗಿ ಅಂತ. ಸರಿ ಅಂತ ಹೇಳಿ ಇವಳನ್ನ ಕರ್ಕೊಂಡು ಮುಂದೆ ಸಾಕ್ತಿರ್ತಾನೆ. ನಂತರ ನೀಮೋ ಇವನನ್ನ ಕೇಳ್ತಾಳೆ, ನೀನು ನಿಜವಾದ ಪ್ರಪಂಚದಲ್ಲಿ ಯಾವ ತರ ಕಾಣ್ತೀಯಾ, ನಿನ್ನ ಹೆಸರೇನು ಅಂತ. ಹೇಳ್ಬೇಕು ಅಂತಂದ್ರೆ ಇದ್ಯಾವುದೋ ಫ್ಲಿಪ್ಗೂ ಕೂಡ ಗೊತ್ತಿಲ್ಲ. ಇವನು ಮಾಮೂಲಿ ಪ್ರಪಂಚದಲ್ಲಿ ಎಚ್ಚರ ಆಗಿ ತುಂಬಾ ವರ್ಷಗಳೇ ಕಳೆದೋಗ್ವೆ. ಇದರಿಂದ ಅವನಿಗೆ ಇವನು ಯಾರು ಅಂತಾನೆ ನೆನಪಿರೋದಿಲ್ಲ. ಅದೇ ಸಮಯಕ್ಕೆ ಇವರಿಬ್ರಿಗೂ ಗೊತ್ತಾಗುತ್ತೆ ಇವರಿಬ್ರು ಮುಂದೆ ಸಾಗೋದಕ್ಕೆ ಈಗ ಇಲ್ಲಿಗೆ ಬರ್ತಿರುವಂತ ಕಸದ ಟ್ರಕ್ ನ ಒಳಗಡೆ ಡೋರ್ ಇದೆ ಅಂತ. ಇದರಿಂದ ಇವರಿಬ್ರು ಕಷ್ಟಪಟ್ಟು ಈ ಕಸದ ಟ್ರಕ್ ನೇನೋ ಹತ್ಕೋತಾರೆ. ನೋಡಿದ್ರೆ ಅಷ್ಟೊತ್ತಿಗೆ ಏಜೆಂಟ್ ಗ್ರೀನ್ ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬಂದು ಫ್ಲಿಪ್ ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಗ ಫ್ಲಿಪ್ ಅವಳ ಕಾರನ್ನ ಆಕ್ಸಿಡೆಂಟ್ ಆಗೋ ರೀತಿ ಮಾಡ್ಬಿಡ್ತಾನೆ. ಇದರಿಂದ ಇವರಿಬ್ರು ಸಂತೋಷ ಪಡ್ತಿರ್ಬೇಕಾದ್ರೇನೆ ನಮ್ಗೆ ತೋರಿಸ್ತಾರೆ ನಾಶ ಆಗಿರುವಂತ ಇವಳ ಕಾರು ಅದಾಗದೇನೆ ಸರಿ ಆಗ್ತಾ ಇವರನ್ನ ಮತ್ತೆ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಕಸದ ಟ್ರಕ್ ನ ಮೇಲೆ ಇರುವಂತ ಇವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಿರುತ್ತೆ ಇದ್ರ ಮೇಲೆ ಟ್ರಾವೆಲ್ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಈ ಜಾಗ ತುಂಬಾ ಬೇಗ ಬದಲಾಗ್ತಿರುತ್ತೆ, ಹಾಗೆ ಮಳೆ ಎಲ್ಲ ಬರೋದಕ್ಕೆ ಶುರುವಾಗಿರುತ್ತೆ. ಇದರಿಂದ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಒಳಗಡೆ ಬಂದು ನೋಡಿದ್ರೆ ಈ ಟ್ರಕ್ ಅನ್ನ ಓಡಿಸ್ತಿರೋದು ಒಬ್ಬ ಸಣ್ಣ ಹುಡುಗ. ಹೌದು, ಇದೆಲ್ಲ ಇವನ ಕನಸೆ. ಹಾಗೆ ಮುಂದೆ ಹೋಗೋದಕ್ಕೆ ಒಂದು ಡೋರ್ ಕೂಡ ಇಲ್ಲೇ ಇರುತ್ತೆ. ಇನ್ನೇನೋ ಡೋರ್ ನ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಏಜೆಂಟ್ ಗ್ರೀನ್ ಅಟ್ಯಾಕ್ ಮಾಡಿದ್ರಿಂದ ಈ ಕಾರು ಕೆಳಗಡೆ ಇರುವಂತ ಜಲಪಾತದ ಒಳಗಡೆ ಬೀಳೋದಕ್ಕೆ ಶುರುವಾಗುತ್ತೆ. ಇದರಿಂದ ಹೆದರ್ಕೊಂಡು ಆ ಹುಡುಗನ್ಗೆ ಎಚ್ಚರ ಆಗೋಗುತ್ತೆ. ಹಾಗೆ ಅವರಿಬ್ರು ನೀರಿನ ಒಳಗಡೆ ಬಿದ್ದಿದ್ದನ್ನ ಏಜೆಂಟ್ ಗ್ರೀನ್ ಕೂಡ ನೋಡ್ತಿರ್ತಾರೆ. ಆಗ ಸೀನ್ ಇವರಿಬ್ರು ಕಡೆಗೆ ಶಿಫ್ಟ್ ಆದಾಗ ನೀರಿನ ಒಳಗಡೆ ಇವರು ಮುಳುಗ್ತಿರ್ತಾರೆ. ಇಲ್ಲಿರುವಂತ ಡೋರ್ ಅನ್ನ ಇವರು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನೈಟ್ ಮೇರ್ ಕೂಡ ಇಲ್ಲಿಗೆ ಬಂದ್ಬಿಡುತ್ತೆ. ಇದರಿಂದ ಇವರು ತುಂಬಾ ಕಷ್ಟಪಟ್ಟು ಇಲ್ಲೇ ಇದ್ದಂತ ಡೋರ್ ನ ಒಳಗಡೆ ಬರ್ತಿದ್ದಂಗೆನೆ ಒಂದು ಟಾಯ್ಲೆಟ್ ನ ಒಳಗಡೆಯಿಂದ ಮುಂದಿನ ಕನಸಿಗೆ ಬಂದು ತಲುಪ್ತಾರೆ. ಆಗ ಇಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಹೆದರಿಸಿ ಓಡಿಸಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ತರ ಅಡ್ವೆಂಚರ್ ನ ಮಾಡಿರೋದಕ್ಕೆ ಇವರಿಬ್ರಿಗೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಹೀಗೆ ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿ ಹೋಗ್ತಾರೆ. ಆದ್ರೆ ಅದೇ ಸಮಯಕ್ಕೆ ಏಜೆಂಟ್ ಗ್ರೀನ್ ಬಂದು ಇವರಿಬ್ಬರನ್ನ ಫ್ರೀಸ್ ಮಾಡಿ ಫ್ಲಿಪ್ ನ ಅರೆಸ್ಟ್ ಮಾಡ್ತಾಳೆ. ಹಾಗೆ ಇವನ ಹತ್ರ ಇದ್ದಂತ ಮ್ಯಾಪ್ ನ ಹುಡುಕಾಡ್ತಾಳೆ. ಆದ್ರೆ ಸಿಗೋದಿಲ್ಲ. ಯಾಕೆ ಅಂತ ಅಂದ್ರೆ ಅದು ನೀಮೋ ಹತ್ರ ಇರುತ್ತೆ. ಆದ್ರೆ ಏಜೆಂಟ್ ಗ್ರೀನ್ ಇವಳನ್ನ ಮಾತ್ರ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಇವಳು ಚಿಕ್ಕ ಹುಡುಗಿ, ಆ ಮ್ಯಾಪ್ ಇವಳ ಹತ್ರ ಹೇಗಿರೋದಕ್ಕೆ ಸಾಧ್ಯ ಅಂತ. ನಂತರ ಇವಳು ಸರಿ ಅಂತ ಹೇಳಿ ಇಲ್ಲೇ ಇದ್ದಂತ 2 ನೆಲ್ಲಿಗಳನ್ನ ತಿರುಗಿಸ್ತಿದ್ದಂಗೆನೆ ಈ ಜಾಗ ಎಲ್ಲ ಕನ್ವರ್ಟ್ ಆಗ್ತಾ ಒಂದು ಲಿಫ್ಟ್ ಆಗಿ ಬದಲಾಗುತ್ತೆ. ಆ ಲಿಫ್ಟ್ ನಲ್ಲಿ ಕರ್ಕೊಂಡು ಬಂದು ಸೀದಾ ಇವರಿಬ್ಬರನ್ನ ಒಂದು ಜೈಲಿಗೆ ಹಾಕ್ತಾರೆ. ಇದರಿಂದ ಫ್ಲಿಪ್ ಇವಳಿಗೆ ಸಾರಿ ಕೇಳ್ತಾ ಹೇಳ್ತಿರ್ತಾನೆ, ನಾನು ಆ ಮ್ಯಾಜಿಕಲ್ ಮುತ್ತನ್ನ ಹುಡುಕ್ತಿದ್ದಕ್ಕೆ ಒಂದೇ ಒಂದು ಕಾರಣ ಇದ್ದಿದ್ದು. ಅದೇನು ಅಂತಂದ್ರೆ ಮನುಷ್ಯರ ಪ್ರಪಂಚದಲ್ಲಿ ನಾನು ಯಾರು ಅಂತ ನನಗೆ ಮರ್ತೋಗಿದೆ. ಆ ಮ್ಯಾಜಿಕಲ್ ಮುತ್ತು ನನಗೆ ಸಿಕ್ಕಿದ್ರೆ ನಾನು ಯಾರು ಅಂತ ನೆನಪಾಗ್ತಿತ್ತು ಅಂತ. ಅದೇ ಸಮಯಕ್ಕೆ ಏಜೆಂಟ್ ಗ್ರೀನ್ ಬಂದು ನೀಮೋನ ಹೊರಗಡೆ ಕರ್ಕೊಂಡು ಬಂದು ಹೇಳ್ತಾ ಹೋಗ್ತಾಳೆ, ಇದುವರೆಗೂ ನಿನ್ ಜೀವನದಲ್ಲಿ ಏನೇನಾಗಿದೆ, ಯಾವ್ಯಾವ ತರ ಕನ್ಸುಗಳು ಬಂದಿದೆ ಅಂತ ನಮ್ಗೆಲ್ಲಾನು ಗೊತ್ತು. ಆದ್ರೆ ನೀನು ನಿನ್ ತಂದೆನೆ ನೆನ್ಪಿಟ್ಕೊಂಡು ಜೀವನ ಮಾಡೋದಕ್ಕಾಗೋದಿಲ್ಲ, ಅದನ್ನ ಮರ್ತು ಮುಂದೆ ಸಾಗ್ಬೇಕು ಅಂತ. ಆದ್ರೆ ಇವಳು ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆ ಮ್ಯಾಜಿಕಲ್ ಮುತ್ತನ ಹುಡುಕಿ ನಾನು ನನ್ನ ತಂದೆ ಜೊತೆ ಮಾತಾಡ್ತೀನಿ ಅಂತ ಇವಳು ಹೇಳ್ತಿರ್ಬೇಕಾದ್ರೆ ಏಜೆಂಟ್ ಗ್ರೀನ್ ಕೂಡ ಹೇಳ್ತಾಳೆ, ಆ ತರ ಯಾವುದೇ ತರದ ಮುತ್ತು ಇಲ್ಲ, ಅದೊಂದು ರೂಮರ್ ಅಷ್ಟೇ. ಈಗ್ಲೂ ಕೂಡ ನೀನ್ ನನ್ನ ಮಾತನ್ನ ಕೇಳದೆ ಆ ಮುತ್ತನ ಹುಡ್ಕೊಂಡು ಹೋಗ್ತೀಯ ಅಂತಂದ್ರೆ ನೈಟ್ ಮೇರ್ ಮಾನ್ಸ್ಟರ್ ನಿನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಯಾಕೆಂತಂದ್ರೆ ನಿನ್ ಒಳಗಡೆ ನೀನು ಒಂಟಿ ಅನ್ನೋ ಭಯ ಇದೆ, ಆ ಭಯನ ಫಾಲೋ ಮಾಡ್ಕೊಂಡೆ ಅದು ಬರ್ತಿದೆ ಅಂತ. ಹೀಗೆ ಇವಳಿಗೆ ಎಲ್ಲಾನು ಹೇಳಿ ಅರ್ಥ ಮಾಡಿಸಿದ್ಮೇಲೆ ನಿದ್ದೆಯಿಂದ ಎದ್ದೋಳ ಹಾಗೆ ಮಾಡ್ತಾರೆ. ಆದ್ರಿಂದ ಇವಳು ಅಳ್ತಾ ಹೊರಗಡೆ ಬಂದಾಗ ಫಿಲಿಪ್ಗೂ ಕೂಡ ನಿದ್ದೆ ಬರದೆ ಕುಂತಿರ್ತಾನೆ. ಆಗ ಇವನು ಇವಳನ್ನ ನೋಡಿ ನಿನ್ಗೇನೋ ನಾನು ತೋರಿಸ್ಬೇಕು ಅಂತ ಹೇಳಿ ಮನೇಲಿದ್ದಂತ ಹಳೆಯ ಟೇಪ್ ರೆಕಾರ್ಡ್ಸ್ ಗಳನ್ನ ತಗೊಂಡ್ ಬಂದು ಅದನ್ನ ಪ್ಲೇ ಮಾಡಿ ತೋರಿಸ್ತಾನೆ. ಅದ್ರಲ್ಲಿ ಚಿಕ್ಕ ವಯಸ್ಸಿನ ಇವಳ ತಂದೆ ಆಗಿರುವಂತ ಪೀಟರ್ ಹಾಗೆ ಫಿಲಿಪ್ ಇಬ್ರು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿರ್ತಾರೆ. ಇದೇ ಸಮಯದಲ್ಲಿ ನೀಮೋ ಗಮನಿಸ್ತಾಳೆ, ಚಿಕ್ಕ ವಯಸ್ಸಿನಲ್ಲಿದ್ದಂತ ಫಿಲಿಪ್ ಕನಸಿನ ಪ್ರಪಂಚದಲ್ಲಿ ಫ್ಲಿಪ್ ಇದಾನಲ್ಲ ಅದೇ ರೀತಿ
ಗೆಟಪ್ ಅನ್ನ ಹಾಕುತ್ತಿದ್ದ. ಆದ್ರಿಂದ ನೀನು ಫ್ಲಿಪ್ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ಹೌದು, ನಾನು ಹಾಗೆ ಪೀಟರ್ ಚಿಕ್ಕವರಿರ್ಬೇಕಾದ್ರೆ ಆಟ ಆಡ್ತಿದ್ವಿ. ಆಗ ನಾನು ನನ್ನ ಹೆಸರನ್ನ ಫ್ಲಿಪ್ ಅಂತ ಇಟ್ಕೊಂಡಿದ್ದೆ. ಹೀಗೆ ನಾವು ನಮ್ಮ ಪಾಡಿಗೆ ಆಟ ಆಡ್ತಾ ಖುಷಿಯಾಗಿದ್ವಿ. ಆದ್ರೆ ಯಾವಾಗ ನಿನ್ ತಂದೆ ಮದ್ವೆ ಆದ್ನೋ ನನ್ ಜೊತೆ ಆಟ ಆಡೋದನ್ನ ಜಾಸ್ತಿ ಸೇರೋದನ್ನ ಬಿಟ್ಬಿಟ್ಟ. ನಿನ್ನ ತಾಯಿ ಜೊತೆ ಸೇರಿ ಪ್ರಪಂಚನ ಸುತ್ತೋದಕ್ಕೆ ಹೋದ. ಅಲ್ಲಿಂದ ಇಲ್ಲಿವರೆಗೂ ನಾನು ಒಂಟಿನೇ. ನನ್ ಜೀವನದಲ್ಲಿ ಯಾರು ಇಲ್ಲ. ನನ್ನ ಪೀಟರ್ ಬಿಟ್ಟೋದನ್ನೋ ಬೇಜಾರಿಗೆ 3-4 ದಿನ ನಾನು ನಿದ್ದೆನೆ ಮಾಡಿಲ್ಲ. ಅವಾಗಿಂದ ನನಗೆ ಕನಸುಗಳು ಬರೋದೇ ನಿಂತೋಯ್ತು ಅಂತ. ಇದನ್ನ ಕೇಳ್ತಿದ್ದಂಗೆನೆ ನ್ಯೂಮೋಗೆ ಎಲ್ಲನೂ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಆಕ್ಚುಲಿ ಕನಸಿನ ಪ್ರಪಂಚದಲ್ಲಿರುವಂತ ಫ್ಲಿಪ್ ಬೇರೆ ಯಾರು ಅಲ್ಲ, ಅವನು ಕೂಡ ಇದೇ ಫಿಲಿಪ್. ಆದ್ರೆ ಯಾವಾಗ ಈ ಫಿಲಿಪ್ 3-4 ದಿನ ನಿದ್ದೆ ಮಾಡ್ಲಿಲ್ಲ ಅಂತ ಹೇಳಿದ್ನಲ್ಲ, ಆ ರೀತಿ ನಿದ್ದೆ ಮಾಡೋದಕ್ಕೆ ನಿಲ್ಸಿದ್ರಿಂದಾನೆ ಇವನಿಗೆ ತುಂಬಾ ವರ್ಷಗಳ ಹಿಂದೆ ಕನಸುಗಳು ಬರೋದೇ ನಿಂತೋಯ್ತು. ಹಾಗೆ ಕನಸಿನ ಪ್ರಪಂಚದಲ್ಲಿರುವಂತ ಇವನ ರೂಪ ಅಂದ್ರೆ ಫ್ಲಿಪ್ ಕೂಡ ನಾನು ನಿಜವಾದ ಪ್ರಪಂಚದಲ್ಲಿ ಯಾರು ಅಂತಾನೆ ಮರ್ತ್ಕೋಬಿಟ್ಟ. ಇದೆಲ್ಲ ಅರ್ಥ ಆದ್ಮೇಲೆ ನೀಮೋ ಇವನಿಗೆ ಹೇಳ್ತಾಳೆ, ನೀನು ಯಾವತ್ತೂ ಕೂಡ ಒಂಟಿ ಅಲ್ಲ, ನಿನ್ ಜೊತೆ ಯಾವಾಗ್ಲೂ ನಾನಿರ್ತೀನಿ ಅಂತ. ಇದನ್ನ ಕೇಳಿ ಇವನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಅದನ್ನೇ ಹೇಳ್ಕೊಳ್ಳೋದಕ್ಕೂ ಕೂಡ ಆಗ್ತಿರೋದಿಲ್ಲ. ನಂತರ ಇವಳು ಮತ್ತೆ ಸ್ಕೂಲ್ಗೆ ಬಂದು ಬೇಸ್ಮೆಂಟ್ ನಲ್ಲಿ ಮಲ್ಕೋತಿದ್ದಂಗೆನೆ ಮೊದ್ಲು ಇವಳು ಹಾಗೆ ಫ್ಲಿಪ್ ಯಾವ್ಯಾವ ಡೋರ್ ಗಳನ್ನ ದಾಟಿ ಬಂದಿದ್ರು ಮತ್ತೊಂದ್ಸಲ ಅವುಗಳನ್ನೆಲ್ಲ ದಾಟಿ ಬೋಸ ಏಜೆನ್ಸಿ ಫ್ಲಿಪ್ ನ ಬಂಧಿಸಿದ್ಯಲ್ಲ ಆ ಜಾಗಕ್ಕೆ ಬಂದು ತಲುಪ್ತಾಳೆ. ಫ್ಲಿಪ್ ಕಂತೂ ಇವಳನ್ನ ನೋಡಿ ತುಂಬಾನೇ ಖುಷಿ ಆಗೋಗುತ್ತೆ. ನಂತರ ಹೇಗೋ ಮಾಡಿ ಇವಳು ಡೋರ್ ಅನ್ನು ಓಪನ್ ಮಾಡಿ ಇವನನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೇ ಕೆಲಸ ಮಾಡ್ತಿರುವಂತ ಒಂದಷ್ಟು ಜನ ಅದನ್ನ ನೋಡ್ಬಿಡ್ತಾರೆ. ಇದರಿಂದ ಇವಳು ಹೇಳ್ತಿರ್ತಾಳೆ, ನಾನು ಕೂಡ ನಿಮ್ ತರನೇ ಏಜೆಂಟ್, ಇವನು ತುಂಬಾ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿದಾನೆ, ಅದಕ್ಕೆ ಕರ್ಕೊಂಡು ಹೋಗ್ತಿದೀನಿ ಅಂತ. ಅದನ್ನ ಇವರು ಕೂಡ ನಂಬ್ಕೊಂಡು ಹೊಟ್ಟೋಗ್ತಾರೆ. ಆದ್ರೆ ಇವರು ಲಿಫ್ಟ್ ಹತ್ರ ಬಂದು ನೋಡಿದ್ರೆ ಏಜೆಂಟ್ ಗ್ರೀನ್ ಇಲ್ಲೇ ಇರ್ತಾರೆ. ಆದ್ರಿಂದ ಇವಳನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇವಳ ಹತ್ರ ಇದ್ದಂತ ಗನ್ ಅನ್ನ ತಗೊಂಡು ಇವಳನ್ನ ಫ್ರೀಸ್ ಮಾಡಿ ಲಿಫ್ಟ್ ಇಂದ ತಪ್ಪಿಸ್ಕೊಂಡು ತುಂಬಾ ಕಷ್ಟಪಟ್ಟು ಹೊರಗಡೆ ಬರ್ತಾರೆ. ಇದು ಸ್ನೋ ಬೆಳ್ತಿರುವಂತ ಜಾಗ. ಸ್ವಲ್ಪ ಮುಂದೆ ಬಂದು ನೋಡ್ತಾರೆ, ಗೂಸ್ ಅನ್ನೋ ಒಂದಷ್ಟು ಪಕ್ಷಿಗಳ ಮೇಲೆ ರೆಡ್ ಶರ್ಟ್ ಅನ್ನ ಹಾಕಿರುವಂತ ಒಬ್ಬ ವ್ಯಕ್ತಿ ಹಾರಾಡ್ತಿರ್ತಾನೆ. ಇದೇ ಸಮಯದಲ್ಲಿ ಇವರನ್ನ ಫಾಲೋ ಮಾಡ್ಕೊಂಡು ಏಜೆಂಟ್ ಗ್ರೀನ್ ಕೂಡ ಇಲ್ಲಿಗೆ ಬರ್ತಿದ್ದಂಗೆನೆ ಇವರು ಅಲ್ಲಿಂದ ಕೆಳಗಡೆ ಹಾರಿ ಒಂದು ಗೂಸ್ ನ ಮೇಲೆ ಬರ್ತಾರೆ. ಹಾಗೆ ರೆಡ್ ಶರ್ಟ್ ಹಾಕಿರುವಂತ ವ್ಯಕ್ತಿ ಹತ್ರ ಪರ್ಮಿಷನ್ ಕೇಳ್ತಾರೆ, ಈ ಗೂಸ್ ನ ನಮ್ಗೆ ಡ್ರಾಪ್ ಮಾಡೋದಕ್ಕೆ ಹೇಳ್ತೀರಾ ಅಂತ. ಅದಕ್ಕೆ ಇವನು ಕೂಡ ಒಪ್ಕೊಳ್ತಾನೆ, ಯಾಕೆಂತಂದ್ರೆ ಇದು ಇವನ ಕನ್ಸು, ಇಲ್ಲಿ ಇವನು ಏನ್ ಬೇಕಾದ್ರೂ ಮಾಡಬಹುದು. ನಂತರ ಇವರು ಗೂಸ್ ನ ಮೇಲೆ ಹಾರಾಡ್ತಾ ಅಲ್ಲಿಂದ ಒಂದು ಜಾಕೆ ಬಂದು ತಲುಪ್ತಾರೆ. ಆಕ್ಚುಲಿ ಆ ಮ್ಯಾಜಿಕಲ್ ಮುತ್ತು ಇರುವಂತ ಜಾಕೆ ಹೋಗೋದಕ್ಕಿರೋದು ಇದೇ ಕೊನೆಯ ಬಾಗ್ಲು. ಈ ಬಾಗ್ಲು ನೋಡೋದಕ್ಕಂತೂ ತುಂಬಾ ಭಯಂಕರವಾಗಿರುತ್ತೆ. ಆದ್ರೂ ಕೂಡ ಇವರು ಧೈರ್ಯ ಮಾಡಿ ಒಳಗಡೆ ಬಂದು ನೋಡಿದ್ರೆ ಮೂವಿಯ ಮೊದಲಲ್ಲಿ ನೀಮೋಗೆ ಒಂದು ಕನ್ಸು ಬಂದಿತ್ತಲ್ಲ, ಇವಳು ಸಮುದ್ರದ ಅಲೆಯಲ್ಲಿ ತೇಲ್ಕೊಂಡು ಹೋಗೋ ರೀತಿ ಹಾಗೆ ಲೈಟ್ ಹೌಸ್ ನಾಶ ಆಗೋ ರೀತಿ, ಅದೇ ಕನ್ಸು ಮತ್ತೆ ಅದೇ ಜಾಗ ಇದು. ಇನ್ನೇನು ಅವನು ಆ ಮ್ಯಾಜಿಕಲ್ ಮುತ್ತನ ಹುಡ್ಕೊಂಡು ಸಮುದ್ರದ ಒಳಗಡೆ ಇಳಿಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ನೀಮೋ ಆಗ ಇವನಿಗೆ ಹೇಳ್ತಾಳೆ, ನೀನು ನಮ್ಮ ನಿಜವಾದ ಪ್ರಪಂಚದಲ್ಲಿ ಯಾರು ಅಂತ ನನಗೆ ಗೊತ್ತಾಯ್ತು, ನೀನು ಬೇರೆ ಯಾರು ಅಲ್ಲ, ನನ್ನ ತಂದೆಯ ತಮ್ಮ ಫಿಲಿಪ್ ಅಂತ. ಆಗ ಇವನಿಗೂ ಕೂಡ ಇವನು ಫಿಲಿಪ್ ಅನ್ನೋದು ನಿಧಾನವಾಗಿ ನೆನಪಾಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಇವನು ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ನಾನು ನಿಜವಾದ ಪ್ರಪಂಚದಲ್ಲಿ ಅಂತ ಒಂದು ಬೋರಿಂಗ್ ಆಗಿರುವಂತ ಜೀವನನ ಬದುಕ್ತಿದ್ದೀನ ಅಂತ. ಅದಕ್ಕೆ ನನಗೆ ಯಾವುದೇ ಮ್ಯಾಜಿಕಲ್ ಮುತ್ತು ಬೇಡ, ನಾನು ಇದೇ ಕನಸಿನ ಪ್ರಪಂಚದಲ್ಲಿ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಇವನಿಗೆ ನೆನಪಿಸ್ತಾಳೆ, ನನಗೆ ಮ್ಯಾಜಿಕಲ್ ಮುತ್ತು ಬೇಕು, ನನ್ನ ತಂದೆ ಹತ್ರ ನಾನು ಮಾತಾಡ್ಬೇಕು, ನೀನ್ ಬಂದಿಲ್ಲ ಅಂತಂದ್ರೆ ನಾನು ಒಬ್ಳೆ ಸಮುದ್ರದ ಒಳಗಡೆ ಹೊಟ್ಟೋಗ್ತೀನಿ ಅಂತ. ಇದರಿಂದ ಇವನು ಇವಳಿಗೆ ಅರ್ಥ ಮಾಡಿಸ್ತಿರ್ತಾನೆ, ಬೇಡ ಅದು ಸರಿಯಲ್ಲ, ತುಂಬಾನೇ ಡೇಂಜರಸ್ ಅಂತ. ಅದೇ ಸಮಯಕ್ಕೆ ನಿಜವಾದ ಪ್ರಪಂಚದಲ್ಲಿ ಇವಳಿಗೆ ಎಚ್ಚರ ಆಗೋಗುತ್ತೆ. ಯಾಕೆ ಅಂತಂದ್ರೆ ಟೀಚರ್ ಎದ್ದೊಳಿಸ್ತಾರೆ. ನಂತರ ಇವಳು ಈ ರೀತಿ ಕ್ಲಾಸ್ಗೆ ಬರ್ದೇ ಇರೋದ್ರಿಂದ ಫಿಲಿಪ್ ನ ಕರೆಸಿ ಎಲ್ಲಾ ವಿಷಯನೂ ಹೇಳ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಫಿಲಿಪ್ ಕೂಡ ಇವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ನಂತರ ಯಾವಾಗ ಇವರಿಬ್ರು ಮನೆಗೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರೋ ಆಗ ನಮ್ಗೆ ಗೊತ್ತಾಗುತ್ತೆ ಫಿಲಿಪ್ ಅನ್ನೋ ವಿಷಯ ಕನಸಿನ ಪ್ರಪಂಚದಲ್ಲಿರುವಂತ ಫ್ಲಿಪ್ಗೆ ಮಾತ್ರ ಗೊತ್ತಾಗಿರೋದು, ಇವನಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ. ಏನಕ್ಕೆ ಈ ರೀತಿ ಎಲ್ಲ ಮಾಡ್ಸಿದ್ಯಾ ಅಂತ ಇವನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾನೆ. ಆಗ ಇವಳು ಹೇಳ್ತಿರ್ತಾಳೆ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನನ್ನ ಅನಾಥಾಶ್ರಮಕ್ಕೆ ಕಳಿಸ್ಬಿಡಿ ಅಂತ. ನೀನ್ ಬೇಕು ಅಂತ ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಾನೇನ್ ಬಂದಿರ್ಲಿಲ್ಲ, ನಿನಗೆ ಯಾರು ಇಲ್ಲ ಅಂತ ನಾನು ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬಿಡ್ತಾನೆ. ಇದರಿಂದ ಇವಳು ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾಳೆ, ಇನ್ ಮುಂದೆ ಇಲ್ಲಿ ಇರೋದು ಒಳ್ಳೇದಲ್ಲ ಅಂತ. ಇದರಿಂದ ಫಿಲಿಪ್ ಮಲಗಿರ್ಬೇಕಾದ್ರೆ ಇವನಿಗೆ ಗೊತ್ತಾಗದೇ ಇರೋ ರೀತಿ ಅಲ್ಲಿಂದ ಇವಳ ತಂದೆಯ ಬೋಟ್ ಇರುತ್ತಲ್ಲ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಫಿಲಿಪ್ಗೆ ಎಚ್ಚರ ಆಗಿ ಇವನು ಎಲ್ಲ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಇವಳು ಆ ಬೋಟ್ ನಲ್ಲಿ ಲೈಟ್ ಹೌಸ್ ನ ಹತ್ತತ್ರ ಹೋಗ್ತಿರ್ತಾಳೆ. ಆದ್ರೆ ಚಂಡಮಾರುತನು ಕೂಡ ಇರೋದ್ರಿಂದ ಒಂದು ಅಲೆ ಬಂದು ಇವಳಿಗೆ ಹೊಡಿತಿದ್ದಂಗೆನೆ ಇವಳು ಪ್ರಜ್ಞೆ ತಪ್ಪಿ ಮಲ್ಕೋಬಿಡ್ತಾಳೆ. ಆಗ ಇವಳಿಗೆ ಕನಸಿನ ಪ್ರಪಂಚದಲ್ಲಿ ಎಚ್ಚರ ಆಗುತ್ತೆ. ನೋಡಿದ್ರೆ ಇವಳು ಸಮುದ್ರದ ಆಳಕ್ಕೆ ಹೋಗ್ತಿರ್ತಾಳೆ. ಇವಳು ಕೂಡ ಮುಂದೆ ಬರ್ತಿದ್ದಂಗೆನೆ ಮೂವಿಯ ಮೊದಲಲ್ಲಿ ಇವಳ ತಂದೆ ಹೇಳಿದ್ನಲ್ಲ, ನಾನು ಸಮುದ್ರದ ಆಳಕ್ಕೆ ಹೋದಾಗ ಒಂದು ಗುಂಡಿ ಇತ್ತು ಅಂತ, ಇಲ್ಲೂ ಕೂಡ ಅದೇ ತರದ ಗುಂಡಿ ಇರುತ್ತೆ. ಅದ್ರೊಳಗಡೆ ಇವಳು ಬರ್ತಿದ್ದಂಗೆನೆ ನೋಡ್ತಾಳೆ, ಈ ಜಾಗದಲ್ಲಿ ಯಾವುದೇ ತರದ ಮೀನುಗಳಿಲ್ಲ, ಇದೊಂದು ನೀರು ತುಂಬಿರುವಂತ ಖಾಲಿ ಜಾಗ ಅಷ್ಟೇ. ಈ ಕಡೆ ಫ್ಲಿಪ್ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಪ್ಲೇನ್ ಇಂದ ಪೋಸ್ಟರ್ ಗಳನ್ನ ಹಾಕ್ತಿರ್ತಾರೆ. ಅದ್ರಲ್ಲಿ ಬರ್ದಿರುತ್ತೆ ಫ್ಲಿಪ್ ನಂಬರ್ 1 ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತ. ನಂತರ ಪ್ಲೇನ್ ಕೆಳಗಡೆ ಬರ್ತಿದ್ದಂಗೆನೆ ಇದ್ರಲ್ಲಿರುವಂತ ಪೈಲಟ್ ಆಗಿ ಕೇಳ್ತಾನೆ, ಏನಕ್ಕೆ ನನ್ನ ಮೋಸ್ಟ್ ವಾಂಟೆಡ್ ಅಂತ ಹಾಕಿದ್ರಾ ಅಂತ. ಅದಕ್ಕೆ ಇವನು, ನೀನ್ ಆ ಚಿಕ್ಕ ಹುಡುಗಿನ ಭಯಂಕರವಾಗಿರುವಂತ ಸಮುದ್ರದ ಹತ್ರ ಬಿಟ್ಟು ಬಂದಿದ್ಯಲ್ಲ ಆದ್ರಿಂದ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾನೇ ಗಾಬರಿ ಆಗೋಗುತ್ತೆ. ಈ ಕಡೆ ನೀಮೋ ಈ ಖಾಲಿ ಜಾಗದಲ್ಲಿ ಒಂದು ಅಸ್ಥಿ ಪಂಜರದ ಮೇಲೆ ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಲೈಟ್ ಬ್ಲಿಂಕ್ ಆಗ್ತಿರೋದು ಕಾಣಿಸುತ್ತೆ. ಆದ್ರಿಂದ ಇವಳು ಇದ್ರ ಹತ್ರ ಬರ್ತಿದ್ದಂಗೆ ಗೊತ್ತಾಗುತ್ತೆ ಇವಳ ತಂದೆ ಹತ್ರ ಒಂದು ಬೋಟ್ ಇತ್ತು
ಗೊತ್ತು ಅದೇ ತರದ ಬೋಟ್ ಇದು ಅಂತ. ಅಷ್ಟೇ ಅಲ್ಲದೆ ಇಲ್ಲೇ ಆ ಮ್ಯಾಜಿಕಲ್ ಮುತ್ತುಗಳೆಲ್ಲ ಇರ್ತವೆ. ಎತ್ಕೊಳ್ಳೋಣ ಅಂತಂದ್ರೆ ಇವಳಿಗೆ ಎತ್ಕೋದಿಲ್ಲ. ಆದ್ರಿಂದ ಕೆಳಗಡೆ ಪಿಗ್ಗಿನ ಕಳಿಸ್ಬೇಕು ಅಂತ ನೋಡ್ತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿಗೆ ನೈಟ್ ಮೇರ್ ಕೂಡ ಬಂದು ತಲುಪಿಟ್ಟಿರುತ್ತೆ. ಈ ಕಡೆ ಪಿಗ್ಗಿ ಒಂದು ಮ್ಯಾಜಿಕಲ್ ಮುತ್ತನ್ನ ನೀಮೋಗೆ ತಂದ್ಕೊಡುತ್ತೆ. ಅದನ್ನ ಇವಳು ನೋಡ್ತಿರ್ಬೇಕಾದ್ರೆ ನೈಟ್ ಮೇರ್ ಇನ್ನೇನು ಅಟ್ಯಾಕ್ ಮಾಡೋದ್ರಲ್ಲಿ ಇರುತ್ತೆ. ಅದೇ ಸಮಯಕ್ಕೆ ಫ್ಲಿಪ್ ಇಲ್ಲಿಗೆ ಪ್ಲೇನ್ ನ ತಗೊಂಡ್ ಬಂದು ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅದನ್ನ ಡೈವರ್ಟ್ ಮಾಡ್ತಾ ಇವಳನ್ನು ಕೂಡ ಪ್ಲೇನ್ ನ ಒಳಗಡೆ ಕೂರಿಸ್ಕೊತಾನೆ. ಫ್ಲಿಪ್ ಇವಳಿಗೋಸ್ಕರ ಬಂದಿದ್ದನ್ನ ನೋಡಿ ಇವಳಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇವರು ಅಲ್ಲಿಂದ ಬಾಗ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ಆ ಮಂಜು ಬೀಳ್ತಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆ ರೆಡ್ ಶರ್ಟ್ ಹಾಕಿರುವಂತ ವ್ಯಕ್ತಿ ಇನ್ನೂ ಕೂಡ ಇಲ್ಲೇ ಇರ್ತಾನೆ. ಹಾಗೆ ನೈಟ್ ಮೇರ್ ಕೂಡ ಇವರ ಪ್ಲೇನ್ ನ ಹಿಂದೆನೆ ಇರುತ್ತೆ. ಇದರಿಂದ ಪ್ಲೇನ್ ಬಂದು ಒಂದು ಜಾಗದಲ್ಲಿ ಕ್ರಾಶ್ ಆಗೋಗುತ್ತೆ. ರೆಡ್ ಶರ್ಟ್ ಹಾಕಿರುವಂತ ವ್ಯಕ್ತಿನೂ ಕೂಡ ಇವ್ರ ಜೊತೆ ಬಂದ್ಬಿಟ್ಟಿರ್ತಾನೆ. ಹಾಗೆ ಇಲ್ಲಿದ್ದಂತ ಮತ್ತೊಬ್ಬ ವ್ಯಕ್ತಿ ಕೂಡ ನೈಟ್ ಮೇರ್ ಇಂದ ಹೆದರ್ಕೊಂಡು ಆ ಟಾಯ್ಲೆಟ್ ಸೀಟ್ ಇಂದ ಆ ಚಿಕ್ಕ ಹುಡುಗನ ಕನ್ಸಿದ್ಯಲ್ಲ ಕಸದ ಟ್ರಕ್ ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಇವರು ಬಟರ್ಫ್ಲೈ ಪ್ಯಾಲೇಸ್ ನ ಒಳಗಡೆ ಬಂದು ಕ್ರಾಶ್ ಮಾಡ್ತಾರೆ. ಅಷ್ಟೊತ್ತಿಗೆ ನೈಟ್ ಮೇರ್ ಇಲ್ಲಿಗೆ ಬಂದಿದ್ದನ್ನ ನೋಡಿ ಸ್ವಲ್ಪ ಜನರಿಗೆ ಎಚ್ಚರ ಆಗೋಗುತ್ತೆ. ಆಗ ನಮ್ಗೆ ಇವರೆಲ್ಲರೂ ನಿಜವಾದ ಪ್ರಪಂಚದಲ್ಲಿ ಎಚ್ಚರ ಆಗೋದನ್ನ ತೋರಿಸ್ತಾರೆ. ಈ ಕಡೆ ಫಿಲಿಪ್ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ನೀಮೋನ ಹುಡ್ಕೊಂಡು ಬರ್ತಿರ್ತಾನೆ. ನಾನ್ ಆ ರೀತಿ ಅವಳಿಗೆ ಅನ್ಬಾರ್ದಿತ್ತು ಅಂತ. ಈ ಕಡೆ ಬೋಟ್ ನ ಒಳಗಡೆ ಮಲಗಿರುವಂತ ನೀಮೋ ಇನ್ನೇನು ನೀರಿನ ಒಳಗಡೆ ಬೀಳೋದ್ರಲ್ಲಿ ಇದ್ದಾಳೆ. ಈ ಕಡೆ ಕನಸಿನ ಪ್ರಪಂಚದಲ್ಲಿ ಇವರಿಬ್ರು ನೈಟ್ ಮೇರ್ ಇಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುತ್ತನ್ನ ಕೆಳಗಡೆ ಬೆಳೆಸ್ಬಿಟ್ಟಿರ್ತಾರೆ. ಆದ್ರಿಂದ ಫ್ಲಿಪ್ ಅದನ್ನ ಎತ್ಕೊಳ್ಳೋದಕ್ಕೆ ಹೋದಾಗ ನೈಟ್ ಮೇರ್ ಇವನನ್ನ ಹಿಡ್ಕೊಬಿಡುತ್ತೆ. ಅದಕ್ಕೆ ಹೋಗ್ ನಿನ್ ತಂದೆನ ಮಾತಾಡ್ಸು ಅಂತ ಮ್ಯಾಜಿಕಲ್ ಮುತ್ತನ್ನ ಇವನು ಕೊಟ್ಬಿಡ್ತಾನೆ. ಆದ್ರೆ ಇವಳು ಮಾತ್ರ ಫಿಲಿಪ್ಗೆ ಎಲ್ಲಾನು ನೆನಪನ್ ಬಿಡ್ಲಿ ಅಂತ ವಿಷಯನ ಬೇಡ್ಕೊತಾಳೆ. ಇದರಿಂದ ಇವನು ಇಲ್ಲಿ ಮಾಯ ಆಗ್ತಿದ್ದಂಗೆನೆ ನಿಜವಾದ ಪ್ರಪಂಚದಲ್ಲಿರುವಂತ ಫಿಲಿಪ್ಗೆ ಎಲ್ಲಾನು ನೆನಪಾಗೋಗುತ್ತೆ. ಕನಸಿನ ಪ್ರಪಂಚದಲ್ಲಿರುವಂತ ಫ್ಲಿಪ್ ನಾನೇ ಅಂತ. ಆದ್ರಿಂದ ಇವನು ಜಾಸ್ತಿ ಯೋಚನೆ ಮಾಡದೆ ನೀಮೋನ ಕಾಪಾಡೋದಕ್ಕೆ ಹೋಗೋದಕ್ಕೆ ನೋಡ್ತಿರ್ತಾನೆ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ಅವಳು ನೀರಿನ ಒಳಗಡೆ ಬಿದ್ದೋಗಿರ್ತಾಳೆ. ಈ ಕಡೆ ಕನಸಿನ ಪ್ರಪಂಚದಲ್ಲಿ ನೀಮೋಗೆ ಈಗ ಭಯ ಇರೋದಿಲ್ಲ, ಇವಳು ಒಂಟಿ ಅಂತ. ಆದ್ರಿಂದ ನೈಟ್ ಮೇರ್ಗೆ ಏನು ಮಾಡೋದಕ್ಕಾಗದೆ ಇಲ್ಲಿಂದ ಹೊಟ್ಟೋಗುತ್ತೆ. ನಂತರ ಇವಳು ಆ ಬಾಗ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ನೋಡ್ತಾಳೆ. ಫಿಲಿಪ್ಗೆ ಎಲ್ಲಾನು ನೆನಪರ್ಲಿ ಅಂತ ಬೇಡ್ಕೊತಿದ್ದಂಗೆನೆ ಆ ಮುತ್ತಲ್ಲಿದ್ದಂತ ಮ್ಯಾಜಿಕ್ ಹೊಟ್ಟೋಗುತ್ತೆ. ಅದೇ ಸಮಯಕ್ಕೆ ಇಲ್ಲಿಗೆ ಏಜೆಂಟ್ ಗ್ರೀನ್ ಕೂಡ ಬಂದು ಹೇಳ್ತಿರ್ತಾಳೆ, ನನಗೆ ಗೊತ್ತಿತ್ತು ಎಲ್ಲಾನು ಹೀಗೆ ಆಗುತ್ತೆ ಅಂತ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾಳೆ, ನಿನ್ನ ಈ ಪಿಗ್ಗಿ ತುಂಬಾನೇ ಕ್ಯೂಟ್ ಆಗಿದೆ, ಒಂದ್ ಸ್ವಲ್ಪ ಅದನ್ನ ನೋಡು ಅಂತ. ಅದನ್ನ ಇವಳು ಎತ್ಕೋತಿದ್ದಂಗೆನೆ ಪಿಗ್ಗಿ ಇದರ ಹೊಟ್ಟೆ ಒಳಗಡೆ ಇದ್ದಂತ ಮತ್ತೊಂದು ಮುತ್ತನ್ನ ಇವಳಿಗೆ ಕೊಡುತ್ತೆ. ಅಂದ್ರೆ ಇದು 2 ಮುತ್ತನ್ನ ತಗೊಂಡ್ ಬಂದಿತ್ತು ಅಂತ. ಆಕ್ಚುಲಿ ಈ ತರ ಎಲ್ಲ ನಡಿಬೇಕು ಅಂತ ಡಿಸೈಡ್ ಮಾಡಿದ್ದೆ ಬೋಸಾ ಏಜೆನ್ಸಿ ಅವರು. ನಂತರ ಇವಳು ಆ ಮ್ಯಾಜಿಕಲ್ ಮುತ್ತ ಹತ್ರ ವಿಷಯನ ಬೇಡ್ಕೋತಿದ್ದಂಗೆನೆ ಲೈಟ್ ಹೌಸ್ ಹತ್ರ ಬಂದು ನೋಡ್ತಾಳೆ. ಇವಳ ತಂದೆ ಇಲ್ಲೇ ಇರ್ತಾರೆ. ಇವ್ರನ್ನ ನೋಡಿ ಇವಳಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇವರಿಬ್ರು ಆಟ ಆಡ್ತಾರೆ, ಸಾಕು ಅನ್ನೋಷ್ಟು ಮಾತಾಡ್ತಾರೆ. ಹಾಗೆ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಫಿಲಿಪ್ ಇಷ್ಟೊತ್ತಿಗೆ ನೀರಿನ ಒಳಗಡೆ ಬಿದ್ದಿದ್ದಂತ ನೀಮೋನ ಹೊರಗಡೆ ಕರ್ಕೊಂಡು ಬಂದಿರ್ತಾನೆ. ಆದ್ರೆ ಇವಳಿಗೆ ಪ್ರಜ್ಞೆ ಇರೋದಿಲ್ಲ. ಇಷ್ಟೊತ್ತಿಗೆ ಈ ಕನಸಿನ ಪ್ರಪಂಚದಲ್ಲಿ ನೀಮೋಗೆ ಅರ್ಥ ಆಗೋಗಿರುತ್ತೆ. ಈಗ ಇವಳ ತಂದೆ ಹತ್ರ ಮಾತಾಡ್ತಿರ್ಬೋದು, ಆದ್ರೆ ಇವರು ನಿಜ ಜೀವನದಲ್ಲಿ ಮತ್ತೆ ಬರೋದಕ್ಕಾಗೋದಿಲ್ಲ ಅಂತ. ಹಾಗೆ ಇವಳ ತಂದೆನೂ ಕೂಡ ಇವಳಿಗೆ ಅರ್ಥ ಮಾಡಿಸಿ ತುಂಬಾ ಧೈರ್ಯ ಹೇಳ್ತಾರೆ, ನೀನು ಜೀವನದಲ್ಲಿ ಮುಂದೆ ಸಾಗ್ಬೇಕು, ನನ್ನ ಪ್ರೀತಿ ತಮ್ಮ ಆಗಿರುವಂತ ಫಿಲಿಪ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ ಅಂತ. ಇವಳು ಕೂಡ ಇದನ್ನ ಆಕ್ಸೆಪ್ಟ್ ಮಾಡ್ಕೊಬಿಡ್ತಾಳೆ. ಇವಳು ಆಕ್ಸೆಪ್ಟ್ ಮಾಡ್ಕೋತಿದ್ದಂಗೆನೆ ನಿಜ ಜೀವನದಲ್ಲಿ ಇವಳಿಗೆ ಎಚ್ಚರ ಆಗುತ್ತೆ. ಆಗ ಇವಳಿಗೆ ಗೊತ್ತಾಗುತ್ತೆ ಕನಸಿನ ಪ್ರಪಂಚದಲ್ಲಿ ಫ್ಲಿಪ್ ಅನ್ನೋ ನೆನಪು ಇವನಿಗೆ ಬಂದ್ಬಿಟ್ಟಿದೆ ಅಂತ. ಇದರಿಂದ ಇವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ನೀಮೋ ಸ್ಕೂಲ್ಗೆ ಹೋಗ್ತಾ ತುಂಬಾ ಜನ ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡಿರ್ತಾಳೆ. ಅದ್ರ ಜೊತೆ ಫಿಲಿಪ್ ನ ಕ್ಯಾರೆಕ್ಟರ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಕನಸಿನ ಪ್ರಪಂಚದಲ್ಲಿ ಫ್ಲಿಪ್ ಹೇಗಿದ್ದಾನೋ ಅದೇ ರೀತಿ ಮಾತಾಡ್ತಿರ್ತಾನೆ. ಇದಾದ್ಮೇಲೆ ಇವನು ಇವಳನ್ನ ಬೋಟಿಂಗ್ ಅಂತ ಕರ್ಕೊಂಡ್ ಬಂದಾಗ ಇವನು ಪೀಟರ್ ನ ಜೊತೆ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ಆಟ ಆಡ್ತಿದ್ನೋ ಅದೇ ರೀತಿ ನೀಮೋ ಜೊತೆನೂ ಕೂಡ ಆಟ ಆಡ್ತಾ ಖುಷಿಯಾಗಿರೋದಕ್ಕೆ ಶುರು ಮಾಡಿರ್ತಾನೆ. ಹಾಗೆ ಮಲ್ಕೊಂಡ್ ಮೇಲೂ ಕೂಡ ಇವರಿಬ್ರು ಕನಸಿನ ಪ್ರಪಂಚದಲ್ಲಿ ಹೊಸ ಅಡ್ವೆಂಚರ್ ನ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆಕ್ಚುಲಿ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ನಿಜವಾದ ಪ್ರಪಂಚದಲ್ಲಿರುವಂತ ಫಿಲಿಪ್ ಯಾಕೆ ಕನಸಿನ ಪ್ರಪಂಚದಲ್ಲಿ ಫ್ಲಿಪ್ ಆಗಿ ಆ ರೀತಿ ಕಾಣ್ತಾನಲ್ಲ ಅಂತ. ಅದಕ್ಕೆ ಸಿಂಪಲ್ ಆಗಿರುವಂತ ಆನ್ಸರ್ ಏನು ಅಂತಂದ್ರೆ, ಫ್ಲಿಪ್ ಚಿಕ್ಕವನಿರ್ಬೇಕಾದ್ರೆ ಅವನ ಮೈಂಡ್ ಅಲ್ಲೇ ಕ್ರಿಯೇಟ್ ಮಾಡ್ಕೊಂಡಿದ್ದಂತ ಕ್ಯಾರೆಕ್ಟರ್ ಇದು. ಚಿಕ್ಕ ವಯಸ್ಸಿನಲ್ಲಿ ನಾನು ಹೇಗಿರ್ಬೇಕು, ಯಾವ ತರ ಕಾಣಬೇಕು ಅಂತ ಅವನು ಅನ್ಕೋತಿದ್ನೋ ಅದೇ ರೀತಿ ಕನಸಿನ ಪ್ರಪಂಚದಲ್ಲಿ ಫ್ಲಿಪ್ ಆಗಿ ಅವನು ಕಾಣ್ತಿದ್ದಾನೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಪೀಟರ್ ನ ತಮ್ಮನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.